ಜಗತ್ತಿಗೆ ಬೆಳಕು ಕತ್ತಲೆ ಕೊಡುವ ಸೂರ್ಯಚಂದ್ರರನ್ನು ಪ್ರತಿದಿನ ಕಾಣ್ಬೋದು. ಆದರೆ ಜೀವನದ ಬೆಳಕಲ್ಲೂ ಕತ್ತಲೆಯಲ್ಲೂ ಜೊತೆಗಿದ್ದ ಮನುಷ್ಯನ ಜೀವಂತ ಮುಖಗಳು ಪ್ರತಿದಿನ ಕಾಣಬಹುದೆಂದು ಹೇಳೋಕೆ ಆಗಲ್ಲ. ಯಾರಿದ್ದಾದರೂ ಪ್ರೀತಿ ಮತ್ತು ಸ್ನೇಹದಿಂದ ಕೂಡಿದ ಸಂಬಂಧಗಳು ನಿಜವಾದರೆ ಅದನ್ನು ಹರಿಯೋಣ. ಕಳೆದುಕೊಂಡ್ರೆ ಮತ್ತೆ ಆ ಪ್ರೀತಿ ಸ್ನೇಹ ಸಿಗದೆ ಹೋಗಬಹುದು. ನಮ್ಮಿಂದ ಸಾಧ್ಯವಾದಷ್ಟು ಪ್ರೀತಿಯವರಿಗೆ ಹಂಚೋಣ. ನೀವು ಬಿಡದೆ ಈ ವಿಡಿಯೋ ನೋಡ್ತಾ ಇದ್ದೀರಂದರೆ ನೀವು ಸಂತೋಷವನ್ನು ಪಡೆದುಕೊಳ್ಳುತ್ತೀರಾ ಎಂದು ನಾನು ನಂಬುತ್ತೇನೆ. ಈ ಮಾತುಗಳು ನಿಮ್ಮ ಮೇಲೆ ಸಕಾರಾತ್ಮಕ ಪರಿಣಾಮಗಳು ಬೀಳಬಹುದೆಂದು ಭಾವಿಸುತ್ತೇನೆ. ಸ್ನೇಹಿತರೆ, ಒಬ್ಬ ಶ್ರೀಮಂತ ಏನಾದರೂ ಬಂದು ನಿಮ್ಮ ಹತ್ರ ಹಣ ಇಲ್ಲ, ಒಂದು ಸರಿಯಾದ ಕೆಲಸ ಕೂಡ ಇಲ್ಲ, ಬಡವಂತ ಕೀಳಾಗಿ ನಿಮ್ಮನ್ನು ನೋಡಿದರೆ ಅಥವಾ ತಿರಸ್ಕಾರ ಮಾಡಿದರೆ ನಿಮಗೆ ಅವನ ಹತ್ರ ದುಡ್ಡಿದೆ, ಅಹಂಕಾರ, ಕೆಟ್ಟ ವ್ಯಕ್ತಿ ಏನಾದರೂ ನಿಮಗೆ ಈ ಥರ ಅನಿಸ್ಬೋದಲ್ವಾ? ಆದರೆ ಒಬ್ಬ ಬಡವರ ಹಾಗೆ ಇದ್ದವನು, ಶ್ರೀಮಂತನೂ ಅಲ್ಲದೇ ಇದ್ದರೂ ಅವನು ನಿಮ್ಮ ಹಣಕ್ಕೆ ಬೆಲೆ ಕೊಡ್ತಾನೆ. ಅವನು ಸಹ ಸಂಪಾದನೆ ಕೆಲಸ ಬಿಟ್ಟರೆ ನಿಮ್ಮ ಭಾವನೆಗಳನ್ನು ನೋಡಲ್ಲ, ಭೇದ ಭಾವ ಮಾಡ್ತಾನೆ, ಮನಸ್ಸು ನೋಯಿಸ್ತಾನೆ ಅಂದಾಗ ಏನು ಯೋಚಿಸ್ತೀರಾ? ನಿಮ್ಮನ್ನು ಶ್ರೀಮಂತ ಮಾತ್ರವಲ್ಲ, ನಿಮ್ಮಷ್ಟು ಬಡವರಾಗಿ ಇದ್ದವರು ಕೂಡ ನಿಮ್ಮನ್ನು ದ್ವೇಷ ಮಾಡ್ತಾರೆ, ಕೀಳಾಗಿ ನೋಡ್ತಾರೆ, ಪ್ರೀತಿ ಕೊಡಲ್ಲ, ತಿರಸ್ಕಾರ ಮಾಡ್ತಾರೆ. ಇಂತಹ ಅನುಭವಗಳಾದಾಗಲೇ ಅಲ್ವಾ ಶ್ರೀಮಂತರು ಅಥವಾ ಬಡವರು ಅನಿಸ್ಕೊಳ್ಳುವವರಿಗಿಂತ ಒಳ್ಳೆ ಮನಸ್ಸಿರುವವರೇ ಬೇಕು ಅಂತ ನನಗನ್ಸೋದು. ಈ ಸತ್ಯ ನಿಮಗೆ ತಿಳಿದಾಗ ನಾನು ಶ್ರೀಮಂತರ ಮದುವೆ ಆದರೆ ಚೆನ್ನಾಗಿರ್ತೀನಿ ಅಥವಾ ಬಡವರ ಮದುವೆ ಆದರೆ ಚೆನ್ನಾಗಿರ್ತೀನಿ ಅನಿಸಲ್ಲ. ಒಳ್ಳೆಯ ಮನಸ್ಸಿರುವ ವ್ಯಕ್ತಿಯ ಮದುವೆ ಆದರೆ ನಾನು ಅವರನ್ನು ತುಂಬ ಪ್ರೀತಿಸಿದಾಗ ನನ್ನ ಜೀವನ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಅಲ್ವಾ ಸ್ನೇಹಿತರೆ? ಅದಕ್ಕೆ ಶ್ರೀಮಂತರು ಜೊತೆ ಇದ್ದರೆ ಅಥವಾ ಬಡವರ ಜೊತೆ ಬದುಕಿದ್ರೆ ಖುಷಿಯಲ್ಲಿರಬಹುದೆಂದು ಒಂದು ಅಭಿಪ್ರಾಯ ಅಷ್ಟೇ. ನಿಜವಾದ ಸತ್ಯ ಅನುಭವದಿಂದ ಮಾತ್ರ ಗೊತ್ತಾಗಬೇಕು. ಎಲ್ಲರೂ ಅವರ ಸ್ವಾರ್ಥಕ್ಕೆ ಬಳಸಿಕೊಂಡ್ರು ನನ್ನ ಅಂತ ಗೊತ್ತಾದಾಗ ನಿಸ್ವಾರ್ಥವಾಗಿ ಸಹಾಯ ಮಾಡಿದ ವ್ಯಕ್ತಿಯ ಮೌಲ್ಯ ಗೊತ್ತಾಗುತ್ತೆ, ನಿಸ್ವಾರ್ಥದ ಮಹತ್ವ ಗೊತ್ತಾಗುತ್ತೆ. ಪ್ರೀತಿಯ ಹೆಸರಲ್ಲಿ ತಾನು ಒಳ್ಳೆಯವಳು ಅಂತ ನಂಬಿಸಿ ಅನೇಕರು ನಮ್ಮನ್ನು ವಹಿಸಿದಾಗಲೇ ಅಲ್ವಾ ನಿಜವಾದ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳುವುದು ನಮಗೆ ಸುಲಭವಾಗುವುದು. ಅನೇಕರನ್ನು ನಾವು ನಿಜವಾಗಿಯೂ ಪ್ರೀತಿಸುವುದಾಗಿದ್ದರೆ ಅದು ಅವರ ಮನಸ್ಸಿಗೆ ಸಮಾಧಾನ ಕೊಡಬೇಕೇ ಹೊರತು ಶಾಂತಿಯನ್ನು ಹಾಳು ಮಾಡುವಂತಿರಬಾರದು. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಸ್ವಾರ್ಥಕ್ಕೆ, ಸಂತೋಷಕ್ಕೆ, ಪ್ರೀತಿಯನ್ನು ಹೆಸರು ಕೊಟ್ಟು ಬೇರೆಯವರ ಮನಸ್ಸಿನ ವಿರುದ್ಧವಾಗಿ ಅವರ ಯಾವುದಕ್ಕೂ ಅವರನ್ನು ಬಳಸಿಕೊಳ್ಳುವ ರೀತಿಯಾಗಬಾರ್ದು. ನಾವು ಕೂಡ ಬೇರೆಯವರ ಅಂತಹ ಪ್ರೀತಿಗೆ ಬಲಿಯಾಗಬಾರ್ದು. ನಾವು ಖುಷಿಯಾಗಿರೋಣ, ಉಳಿದವರನ್ನು ಖುಷಿಯಲ್ಲಿರಲು ಬಿಡೋಣ. 3 ನಿಮಿಷ ಟೈಮ್ ಇದ್ದರೆ ಈ ಪೂರ್ತಿ ವಿಡಿಯೋ ನೋಡು ಮತ್ತು ಈ 2 ಪ್ರಶ್ನೆಗಳನ್ನು ನೀನು ಕೇಳ್ಕೊ. 1ನೇ ಪ್ರಶ್ನೆ, ಇದುವರೆಗೆ ನಿನಗೆ ಯಾರೆಲ್ಲ ಕೆಟ್ಟವರು ಅಂತ ಅನಿಸಿದ್ಯೋ ಅಷ್ಟು ಜನರಿಂದ ನಿನಗಾದ ಕೆಟ್ಟದಾದರೂ ಏನು? 2ನೇ ಪ್ರಶ್ನೆ, ಇದುವರೆಗೆ ನೀನು ಯಾರನ್ನೆಲ್ಲ ಒಳ್ಳೆಯವರು ಅಂತ ಅಂದ್ಕೊಂಡಿದ್ಯಾ ಅಷ್ಟು ಜನರಿಂದ ನಿನಗಾದ ಒಳ್ಳೆಯದಾದರೂ ಏನು? ಸಮಾಧಾನವಾಗಿ ಇದನ್ನು ನೀನು ಯೋಚಿಸಿದ್ಯಾ ಅಂದರೆ ಇದು ನಿನಗೆ ಅರ್ಥವಾಗಿರ್ಬೋದು. ಕೆಟ್ಟವರು ಅಂತ ಅನಿಸಿದವರಿಂದ ಸಹಾಯವಾಗಿರುವುದು, ಒಳ್ಳೆಯದಾಗಿರುವುದು ಮತ್ತು ಒಳ್ಳೆಯವರು ಅಂದ್ಕೊಂಡವರಿಂದ ನಿನ್ನ ಭಾವನೆಗಳಿಗೆ ಬೆಲೆ ಇಲ್ಲದಂತಾಗಿರುವಂಥದ್ದು ಅಥವಾ ಅವರ ಅಸೂಯೆಯಿಂದ ನಿನ್ನ ನೆಮ್ಮದಿ ಹಾಳಾಗಿದ್ದು ಅಥವಾ ಬೇರೆ ಬೇರೆ ಕಾರಣದ ಅನುಭವ ನಿನಗೆ ಆಗಿರಬಹುದು. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿನ್ನಿಂದ ಬೇರೆಯವರ ಅಭಿಪ್ರಾಯದಲ್ಲಿ ತಪ್ಪಿದ್ರೆ ತಿದ್ದೋಕ್ಕೆ ಆಗದೇ ಇರಬಹುದು, ಆದರೆ ನಿನ್ನ ಅಭಿಪ್ರಾಯದಲ್ಲಿ ತಪ್ಪಿದ್ರೆ ಅದನ್ನು ತಿದ್ದಿ ಸಕಾರಾತ್ಮಕವಾಗಿ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಿದೆ. ಉದಾಹರಣೆಗೆ, ಬೇರೆಯವರ ಲೈಂಗಿಕತೆ, ಸೆಕ್ಸ್ ಫೀಲಿಂಗ್ ತಪ್ಪು, ಅಪರಾಧ ಅಂತ ನಿನಗೆ ಅನಿಸಿದರೆ ಅದಕ್ಕಿಂತ ಕಾರಣ ಇದ್ದರೆ ಅಂದರೆ ಬೇರೆಯವರಿಗೆ ನಕಾರಾತ್ಮಕವಾಗಿರೋದು, ಹಿಂಸೆ ಆಗಿರೋದು, ನೋವು, ಮೋಸವ ಇಂಥ ಕಾರಣ ಇದ್ದರೆ ನೀವು ಅಂದ್ಕೊಂಡದ್ದು ಸರಿ. ಅದೇ ರೀತಿ ನಿನ್ನಲ್ಲಿರುವಂಥ ಶಾರೀರಿಕ ಆಸೆಗಳು, ಸೆಕ್ಸ್ ಫೀಲಿಂಗ್ ಸರಿ, ಬೇರೆಯವರದ್ದಾದರೆ ತಪ್ಪು ಅಂತ ನಿನಗೆ ಅನಿಸಿದರೆ ಅದಕ್ಕೂ ಇಂಥದ್ದೇ ಕಾರಣಗಳಿದ್ದರೆ ನೀನು ಅಂದ್ಕೊಂಡದ್ದು ಸರಿ. ಆದರೆ ಬೇರೆಯವರಿಗೆ ತಪ್ಪು ಅಂತ ಅನಿಸಿತ್ತು, ಬೇರೆಯವರಿಗೆ ಯಾರೋ ಅಪರಾಧಿಗಳಾಗಿದ್ದರು, ಯಾರೋ ಕೆಟ್ಟವರಾಗಿದ್ದರು ಅಂತ ನಮಗೆ ಅನಿಸ್ಬಾರ್ದು ಮತ್ತು ಬೇರೆಯವರ ಜೊತೆ ಸೇರಿ ನಾವು ಯಾರಿಗೂ ಹಾಗೆ ಹೇಳ್ಬಾರ್ದು.
ನಮ್ಮ ಒಂದು ಆತ್ಮಸಾಕ್ಷಿಗೆ ಸರಿ ಯಾವುದು ತಪ್ಪು ಯಾವುದು ಅಂತ ತಿಳ್ಕೊಂಡು ನಾವು ಹೇಳಿದರೆ ಸರಿ ತಪ್ಪುಗಳ ಬಗ್ಗೆ ನಮಗೂ ಒಂದು ತಿಳುವಳಿಕೆ ಬರುತ್ತೆ. ಒಬ್ಬರು ದೀಪ ಹಚ್ಚಿದಾಗ ಅದರ ಬೆಳಕಿಗೆ ಜನಗಳು ಬರಬಹುದು ಮತ್ತು ಕೀಟಗಳು ಕೂಡ ಬರಬಹುದು. ಜನಗಳು ಬಂದಾಗ ಆ ದೀಪ ಹಾರಿ ಹೋಗದೇ ಇರಬಹುದು, ಆದರೆ ಕೀಟಗಳು ಬಂದಾಗ ಆ ದೀಪ ಹಾರಿ ಹೋಗಲೂಬಹುದು. ನಮ್ಮ ಬೆಳಕುಗೆ ಯಾರು ಆಕರ್ಷಣೆಯಾಗಿದ್ದಾರೆ ಎಂಬುದು ಮುಖ್ಯವಲ್ಲ, ಆ ಆಕರ್ಷಣೆಗೆ ಯಾರು ಏನಾಗಿ ಬಂದರು ಎಂದು ತಿಳಿಯುವುದು ಮುಖ್ಯ. ಇವತ್ತು ಬೇರೆಯವರ ಬಗ್ಗೆ ಕೆಟ್ಟದನ್ನೇ ಮಾತನಾಡುವಾಗ, ತಪ್ಪುಗಳನ್ನಷ್ಟೇ ಮಾತನಾಡುವಾಗ, ಒಬ್ಬ ಸ್ತ್ರೀ ಅಥವಾ ಪುರುಷರ ಬಗ್ಗೆ ಅವಳು ಅಂಥವಳು ಇವನು ಇಂಥವನೆಂದು ಮಾತನಾಡುವಾಗ, ಮೇಚುಮಲು ಕುರ್ಚಿ ಮೇಲೆ ಕುಳಿತು ಜಗತ್ತಿನ ಎಲ್ಲ ನಕಾರಾತ್ಮಕತೆಗಳನ್ನು, ಎಲ್ಲ ಜನಗಳ ತಪ್ಪುಗಳನ್ನು ಮಾತನಾಡುತ್ತಾ ನಗುತ್ತಾ ಕುಳಿತಿರುವಾಗ ಎಷ್ಟು ಜನ ಆಕರ್ಷಣೆಯಾಗಿ ತಲೆ ಅಲ್ಲಾಡಿಸಿ ಅವರ ಹತ್ತಿರ ಬರುತ್ತಾರೋ ಅಂಥ ಗೆಳೆಯರು, ಅಂಥ ಜನಗಳಿಂದ ಜೀವನ ನಾಶವಾಗುತ್ತೆ. ಯಾಕೆಂತೇಳಿದರೆ ಅವರು ನಕಾರಾತ್ಮಕ ಆಕರ್ಷಣೆಗೆ ಬಂದವರಾಗಿದ್ದಾರೆ. ಅವರು ನಮ್ಮವರಂತೆ ಕಂಡರೂ ಶಾಂತಿ ಮತ್ತು ಪ್ರೀತಿಯನ್ನು ಕೊಡಲು ಅವರಿಂದ ಸಾಧ್ಯವೇ ಇಲ್ಲ. ಅದೇ ಒಳ್ಳೆಯದನ್ನು ಹುಡುಕುವ ವ್ಯಕ್ತಿತ್ವಕ್ಕೆ ಆಕರ್ಷಣೆಯಾಗಿ ಯಾರಾದರೂ ಬಂದರೆ, ಪರಿಸ್ಥಿತಿ ಮತ್ತು ಮನಸ್ಸನ್ನು ಅರ್ಥ ಮಾಡುವ ನಡೆನುಡಿಗಳಿಗೆ ಯಾರಾದರೂ ಆಕರ್ಷಣೆಯಾಗಿ ಬಂದರೆ, ಹೂವಿನೊಳಗೆ ಸುಗಂಧವಿದ್ದಂತೆ ಸಕಾರಾತ್ಮಕ ವ್ಯಕ್ತಿಗಳ ಸಾನ್ನಿಧ್ಯವು ಸದಾ ಶಾಂತಿ ಮತ್ತು ನೆಮ್ಮದಿಯನ್ನು ತರುತ್ತದೆ. ನಮ್ಮ ಸಕಾರಾತ್ಮಕತೆಗೆ ಹತ್ತಿರವಾದ ಸ್ನೇಹಿತರು, ಜನಗಳಿಂದ ನಮ್ಮ ಭಾವನೆಗಳಿಗೆ ಬೆಲೆ ಹೆಚ್ಚಾಗುತ್ತದೆ. ಅವರಿಂದ ಜೀವನ ನಾಶವಾಗುವುದಿಲ್ಲ. ಅದಕ್ಕೆ ಸಕಾರಾತ್ಮಕ ಚಿಂತನೆಗಳನ್ನು ಬೆಳೆಸೋಣ. ತೀವ್ರತೆ, ಆದರ್ಶ ವ್ಯಕ್ತಿ, ಒಳ್ಳೆಯ ವ್ಯಕ್ತಿ, ಈ ನಾಟಕಕ್ಕಿಂತಲೂ ದೊಡ್ಡದು ಆ ಒಂದು ಒಳ್ಳೆಯ ಮನಸ್ಸು. ಪ್ರೀತಿ ಮತ್ತು ಕ್ಷಮೆಯ ಭಾವನೆಗಳು, ಮನಸ್ಫೂರ್ತಿಯಾಗಿ ಮತ್ತೊಬ್ಬರಿಗೆ ಒಳ್ಳೆಯದಾಗಬೇಕು, ಮತ್ತೊಬ್ಬರು ಖುಷಿಯಾಗಿರಬೇಕು, ನನ್ನಿಂದ ಯಾರಿಗೂ ನೋವಾಗಬಾರ್ದು, ಇಂಥ ಮನೋಭಾವನೆಗಳು ಎಲ್ಲ ತಪ್ಪುಗಳಿಗಿಂತ, ಎಲ್ಲ ಕೆಟ್ಟ ಕಾರಣಗಳಿಗಿಂತ ದೊಡ್ಡದು. ನಾವು ದಿನನಿತ್ಯವೂ ಕೆಟ್ಟವರು ಮತ್ತು ಒಳ್ಳೆಯವರಂತೆ ನಟಿಸುವರಿಂದ ಹಲವಾರು ಒತ್ತಡ, ದುಃಖ, ಅಸಮಾಧಾನ, ನೋವು ಮತ್ತು ಯಾತನೆ, ಬೇಜಾರು, ನಕಾರಾತ್ಮಕ ಪರಿಣಾಮಗಳನ್ನು ಅನುಭವಿಸ್ತಾನೆ ಇರ್ತೀವಿ. ಇದರಿಂದ ಕರುಣೆ, ಪ್ರೀತಿ, ಸುಖ, ನೆಮ್ಮದಿ, ಆತ್ಮೀಯತೆ, ಗೌರವವನ್ನು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ನಾವು ಜೀವನದಲ್ಲಿ ಒಳ್ಳೆಯವರನ್ನು, ಸಂತೋಷವನ್ನು ಕಾಣಬೇಕು ಅಂತಾದರೆ ಮೊದಲು ನಕಾರಾತ್ಮಕ ಆಕರ್ಷಣೆಯಿಂದ ದೂರ ಆಗಬೇಕು, ಸಕಾರಾತ್ಮಕ ಆಕರ್ಷಣೆಗೆ ಹತ್ತಿರ ಆಗಬೇಕು. ಒಬ್ಬ ವ್ಯಕ್ತಿ ನಿನ್ನನ್ನು ಪ್ರೀತಿಸ್ತಾನೆ, ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತಾನೆ, ಮನಸ್ಸು ನೋಯಿಸುವುದಿಲ್ಲ, ನಿಮ್ಮನ್ನು ಸಂತೋಷವಾಗಿಡುವುದಕ್ಕೆ ಪ್ರಯತ್ನಿಸ್ತಾನೆ ಅಂದರೆ ಅದರ ಅರ್ಥ ಅವನು ಶ್ರೀಮಂತ ಅಂತಲ್ಲ, ಬಡವಂತ ಅಲ್ಲ, ಅವನಿಗೆ ಅಂಥ ಒಂದು ಮನಸ್ಸಿದೆ ಅಂತ ಅರ್ಥ. ಯಾಕೆಂತೇಳಿದ್ರೆ ಈ ಜಗತ್ತಲ್ಲಿ ಶ್ರೀಮಂತರಿಗಿಂತ ಹೆಚ್ಚು ಜನ ಬಡವರು, ಮಿಡ್ಲ್ ಕ್ಲಾಸ್ ಅಂತ ಇದ್ದಾರೆ. ಅವರೆಲ್ಲರೂ ಒಂದೇ ಅಂತ ಖಂಡಿತ ಅಲ್ಲ. ಅದರಲ್ಲಿ ತುಂಬ ಜನ ಪ್ರೀತಿ ತೋರಿಸುವವರು ಇರ್ಬೋದು ಮತ್ತು ತುಂಬ ಜನ ದ್ವೇಷ ಮಾಡುವವರು ಇರ್ಬೋದು, ತುಂಬ ಕೆಟ್ಟವರು ಕೂಡ ಇರ್ಬೋದು. ನೋಡಿ, ಇನ್ನೊಬ್ಬರ ಸಂತೋಷವನ್ನು ನೋಡಿ ಅಸೂಯೆ ಪಡುವಂಥ ವ್ಯಕ್ತಿ, ಇನ್ನೊಬ್ಬರ ಬಗ್ಗೆ ಯಾವಾಗಲೂ ನಕಾರಾತ್ಮಕವಾಗಿ ಮಾತನಾಡುವಂಥ ವ್ಯಕ್ತಿ, ಯಾರೋ 4 ಜನಗಳ ಜೊತೆ ಒಂದು ಚೇರಲ್ಲೋ ಬೆಂಚ್ ಮೇಲೆ ಕೂತ್ಕೊಂಡು ಸದಾ ತಪ್ಪುಗಳನ್ನೇ ಹುಡುಕ್ತಾ ಕೆಟ್ಟದನ್ನೇ ಮಾತಾಡ್ತಾ ಇರುವಂಥ ವ್ಯಕ್ತಿ, ಶ್ರೀಮಂತ ಬೇಕಾದರೂ ಆಗಿರಲಿ, ಬಡವ ಬೇಕಾದರೂ ಆಗಿರಲಿ, ಯಾರು ಬೇಕಾದರೂ ಆಗಿರಲಿ, ಅವರು ಪ್ರೀತಿ, ಕರುಣೆ, ವಾತ್ಸಲ್ಯ, ತ್ಯಾಗ, ನಿಸ್ವಾರ್ಥ ಪ್ರೀತಿಗೆ ವಿರುದ್ಧವಾಗಿ ಇರ್ತಾರೆ ಅವರು. ಹಾಗಾಗಿ ನಾವು ಯಾರ್ದೋ ಮಾತು ಕೇಳಿ ಅವ್ರ ಜೊತೆ ಇದ್ದರೆ ಹೀಗೆ, ಇವ್ರ ಜೊತೆ ನಾವು ಇದ್ದರೆ ಸಂತೋಷವಾಗಿರ್ಬೋದು, ಅವರು ಬಡವರು, ಅವ್ರ ಜೊತೆ ಇದ್ದರೆ ನಾವು ಭಾಳ ಸಂತೋಷವಾಗಿ ನೆಮ್ಮದಿಯಿಂದ ಬದುಕ್ಬೋದು, ಇವರು ಶ್ರೀಮಂತರು, ಇವರು ಹಾಗೆ ನೋಡ್ಬೋದು, ಹೀಗೆ ನೋಡ್ಬೋದು, ಖಂಡಿತ ನಾವು ಹಾಗೆ ತಿಳ್ಕೊಳ್ಬಾರ್ದು. ನೋಡಿ, ಸಕಾರಾತ್ಮಕ ವಿಚಾರಗಳು ಯಾರಲ್ಲಿ ಇದೆಯೋ, ಯಾರಲ್ಲಿ ಪ್ರೀತಿ ಇದೆ, ಯಾರಲ್ಲಿ ಕರುಣೆ ಇದೆ, ಯಾರಲ್ಲಿ ವಾತ್ಸಲ್ಯ ಇದೆ, ಅದು ನಮ್ಗೆ ಚೆನ್ನಾಗಿ ನಾವು ಅರ್ಥ ಮಾಡಿಕೊಂಡು ಅವ್ರ ಬಗ್ಗೆ ಸರಿಯಾಗಿ ತಿಳ್ಕೊಂಡು ನಾವು ಅವ್ರ ಜೊತೆ ನಡೆದ್ರೆ ನಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ. ಆದರೆ
ಯಾರ್ದೋ ನಾವು ಮಾತು ಕೇಳಿಕೊಂಡು ಅವ್ರು ಹೀಗೆ ಅಂತೆ ಅವ್ರು ಹಾಗಂತೆ ಅಂದ್ಕೊಂಡು ನಾವು ಯಾವುದೇ ದುಡುಕಿ ಒಂದು ನಿರ್ಧಾರವನ್ನು ನಾವು ತಗೊಳ್ಬಾರ್ದು.